ಯಾರಾದ್ರೂ ಈ ಸೋಮಶೇಖರ್ ಏನು ಗುರ್ತು ಮಾಡಿದ್ದಾನೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾರೋ ಹೇಳ್ತಾರೆ ಅಂತೇಳಿ ನಾನಿವತ್ತು ಸುಮ್ಮನಿದ್ರೆ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ನನ್ನ ಕ್ಷೇತ್ರ 1,000 ಕೋಟಿ ಅನುದಾನ ಈ ಕ್ಷೇತ್ರಕ್ಕೆ ಆಗ್ತಾ ಇರಲಿಲ್ಲ. ಈ ಕ್ಷೇತ್ರ ಅನುದಾನ ಆಗಬೇಕಾದ್ರೆ, ಈ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಾದ್ರೆ, ಶಾಲಾ ಮಕ್ಕಳಿಗೆ ಕಟ್ಟಡ ಕಟ್ಟಬೇಕಾದ್ರೆ, ಹಾಸ್ಪಿಟಲ್ಗಳು ಹಾಕಬೇಕಾದ್ರೆ, ಇನ್ನು 10 ಹಲವಾರು ಕಾರ್ಯಕ್ರಮಗಳನ್ನ ನೀವು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಷರತ್ತು ಹಾಕಿದ್ದೇನೆ. ಆ ಷರತ್ತಿಗೆ ಅವರು ತಪ್ಪಿದೆ ಆದ್ರೆ ಅವತ್ತೇ ಈ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳ್ತಾನೆ. ನನ್ನ ಗುರಿ ಯಶವಂತಪುರ ಕ್ಷೇತ್ರದ ಜನತೆ. 6 ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. 6 ಚುನಾವಣೆಯಲ್ಲಿ 2 ಸಾರಿ ಸೋತಿದ್ದೇನೆ, 4 ಬಾರಿ ಈ ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ಆ ಋಣ ನನ್ನ ಮೇಲಿದೆ. ಆ ಋಣ ತೀರಿಸ್ತಕ್ಕಂಥದಕ್ಕೆ ಯಾರ ಮನೆ ಬಾಗಿಲಿಗಾದ್ರೂ ಹೋಗ್ತಾನೆ, ಯಾರಿಗಾದ್ರೂ ಕಾಲಿಗೆ ಬೀಳ್ತಾನೆ, ಯಾರಿಗಾದ್ರೂ ಕೈ ಮುಗಿತಾನೆ, ಯಾವ ಸರ್ಕಾರಕ್ಕೆ ಬೇಕಾದ್ರೂ ಮನವರಿಕೆ ಮಾಡಿ ಈ ಕ್ಷೇತ್ರ ಡೆವಲಪ್ಮೆಂಟ್ಗೆ ಏನ್ ಬೇಕಾದ್ರೂ ನಾನು ಸಾಹಸದಿಂದ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಕೂಡ ನಾನು ರೆಡಿ ಇದ್ದೇನೆ. ಯಾರಾದ್ರೂ ಏನಾದ್ರು ಹೇಳ್ಕೊಳ್ಳಿ, ಈ ಕ್ಷೇತ್ರಕ್ಕೆ ಅನುದಾನ ತರ್ತಕ್ಕಂಥ ಒಂದೇ ಒಂದು ಉದ್ದೇಶ, ಈ ಮುಖ್ಯಮಂತ್ರಿಗಳಾಗಲಿ ಈ ಸರ್ಕಾರಕ್ಕಾಗಲಿ ವೈಯಕ್ತಿಕವಾಗಿ ನಾನು ಒಂದೇ ಒಂದು ಕೆಲಸವನ್ನು ಕೂಡ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ. ಒಂದೇ ಒಂದು ಲೆಟರ್ ಕೂಡ ಈ ಟ್ರಾನ್ಸ್ಫರ್ಗೆ ಮತ್ತೆ ಅನುದಾನಕ್ಕೆ ಹೊರತುಪಡಿಸಿ ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ನಿಮ್ಮ ಸರ್ಕಾರದಲ್ಲಿ ಕಾರ್ಯಕರ್ತನಿಗೆ ಕೊಡಿ ಅಂತ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಯಶವಂತಪುರ ಕ್ಷೇತ್ರದ ಜನತೆ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ಚ್ಯುತಿ ಬರ್ತಾ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ. ಇವತ್ತು ಉದ್ದಗಲಿಕ್ಕೂ ಎಂಟೈರ್ ಯಶವಂತಪುರ ಕ್ಷೇತ್ರದಲ್ಲಿ 1 ಲಕ್ಷ ಮಹಿಳೆಯರು ರಂಗೋಲಿಯನ್ನು ಬಿಡ್ತಕ್ಕಂಥದ್ದನ್ನು ನೋಡಿದ್ದೇನೆ. ಮುಂದಿನ ವರ್ಷ ಇದನ್ನು ಡಬಲ್ ಮಾಡ್ತೇನೆ. ಮುಂದಿನ ವರ್ಷ 2 ಲಕ್ಷ ಮಹಿಳೆಯರು ಈ ರಂಗೋಲಿಯಲ್ಲಿ ಬಿಡಬೇಕಾಗ್ತದೆ. ಆ ಥರದ ಪ್ರೋಗ್ರಾಮ್ನ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡ್ತೇನೆ. ತುಂಬು ಗರ್ಭಿಣಿಯರಿಗೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯಾವ ಹಿಂದೆ ಮಾಡ್ತಾ ಇದ್ದೋ ಆ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಚಾಲನೆಯನ್ನು ಮಾಡ್ತೇನೆ. ಎಲ್ಲ ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ಟೈಲರಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಆಭರಣದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳಿಗೆ ಏನೇನು ಕಾರ್ಯಕ್ರಮಗಳನ್ನು ಮಾಡಬಹುದು ಆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ಯಶವಂತಪುರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡ್ತಾ ಇದ್ದೇವೆ.